ಅರ್ಧಾಗಿತ್ತು. ನಾನು 3 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದೆ. ಸೊ ರಿಸಲ್ಟು ದಾವಣಗೆರೆದು ಸ್ವಲ್ಪ ಭಾಳ ಲೇಟ್ ಆಯಿತು. ಅದಕ್ಕೋಸ್ಕರ ಬಂದು ಅರ್ಧ ಮಾಡಿ ತಿರ್ಗಿ ಸ್ವಲ್ಪ ಅಟೆಂಡ್ ಮಾಡೋಣ ಅಂತ ಬಂದಿದ್ದೀನಿ. ಯಾರು ಈ ಮೀಟಿಂಗ್ ಇಟ್ಕೊಂಡಾಗ ಏನಾರು ಬರ್ತಾನೆ ಇರ್ತದೆ, ಕನಕಪುರ ಮೀಟಿಂಗ್ ಇಟ್ಕೊಂಡಾಗ. ಇರಲಿ, ನನ್ನ ಡ್ಯೂಟಿ ಮಾಡಲೇಬೇಕು. ರಿಸಲ್ಟ್ ಜಾಸ್ತಿ ಬರ್ಬೋದಾಗಿತ್ತು ಅನ್ನೋದು ಸರ್. ಇಲ್ಲ, SDP ಶಿಫ್ಟ್ ಆಗ್ಬಿಟ್ಟಿದೆಯಲ್ಲ ನಮ್ಮ ಓಟ್ಸು, ಅದಕ್ಕೆ ಹಂಗಾಗಿದೆ. ಇರಲಿ, ನಾವು ಮುಂದಕ್ಕೆಲ್ಲ ಜಾಗ್ರತೆ ವಹಿಸ್ತೀವಿ. ಅದೆಲ್ಲ ಏನೇನಾಗಿದೆ ಅದೆಲ್ಲ ರಿಪೇರಿ ಮಾಡ್ಕೊಳ್ತೀವಿ, ಏನು ತೊಂದರೆ ಇಲ್ಲ, ಟೈಮ್ ಇದೆ. ತಮಿಳುನಾಡಲ್ಲಿ ನಿರೀಕ್ಷೆ ಮಾಡಿದ್ರೆ ಸರ್ ತಾವು ಸ್ಟೇಟ್ಮೆಂಟು ಈಗ ವೈರಲ್ ಆಗ್ತಿದೆ. ಏನು ಅಂದರೆ ವಿಜಯ್ ಅವರಿಗೆ ಇನ್ನೂ ರಾಜಕೀಯವಾಗಿ ಅಷ್ಟಿದ್ದಿಲ್ಲ. ಹೌದಪ್ಪ, ನಾನು ರಾಜಕೀಯ ಅನುಭವ ಇಲ್ಲ. ಯಾಕೆ ಹೇಳಿದ್ದು ಅಂದರೆ ಅವರು ಕಾಂಗ್ರೆಸ್ ಪಾರ್ಟಿ ನಮಗೆ ಸಪೋರ್ಟ್ ಇದೆ ಅಂತ ಹೇಳಿದರು. ಅವರು ನಮ್ಮದೊಂದು ಒರಿಜಿನಲ್ ಕಾಂಗ್ರೆಸ್ ಸಪೋರ್ಟ್ ಇದೆ ಅಂತ ಹೇಳಿದ್ರು. ನಾವು ಎಲ್ಲಿ ಸಪೋರ್ಟ್ ಮಾಡಿದ್ವಿ ಒರಿಜಿನಲ್ ಕಾಂಗ್ರೆಸ್ಸು? ನಾವೇನು ಒರಿಜಿನಲ್ ಕಾಂಗ್ರೆಸ್ಸು ಡೂಪ್ಲಿಕೇಟ್ ಕಾಂಗ್ರೆಸ್ ಅಂತ ಏನಿಲ್ಲ. ನಮ್ಮದು ಒಂದು ಕಾಂಗ್ರೆಸ್ ಪಾರ್ಟಿ. ಆ ವಿಚಾರದಲ್ಲಿ ಹೇಳಿದ್ದೀನಿ ಅಷ್ಟೇ. ಅವ್ರೇನು ಕಾಂಗ್ರೆಸ್ ಪಾರ್ಟಿ ಸಪೋರ್ಟ್ ಇದೆ ಅಂತ ಈಗ ಬೇಕಾದ್ರೆ ಮಾತಾಡ್ಬೋದು ಅಷ್ಟೇ. ನಾವೇನು ಅಫಿಷಿಯಲಾಗಿ ನಾವೇನು ಡಿಕ್ಲೇರ್ ಮಾಡೋಣ ಹಂಗಂತ ನಾವು ಒಂದು ಪಾರ್ಟಿ ಜೊತೆ ಅಲೈನ್ಸ್ ಆಗಿಬಿಟ್ಟು ನಾವು ಅರ್ಧ ನಾವು ಮಾಡೋದು, ಅರ್ಧ ಇನ್ನೊಂದು ಮಾಡೋದು, ಆ ಥರ ಮಾಡೋದೆಲ್ಲ ಸರಿ ಸರ್. ಫುಲ್ ಬ್ಲಡ್ಜಿಗೋಸ್ಕರ ಇನ್ನೂ ಕೆಲವೊಂದಿಷ್ಟು ಬೇಕು ಸರ್, ಹಾಗೆ ಸಪೋರ್ಟ್ ಮಾಡ್ತಾರೆ. ಅದು ಹೇಗಿರುತ್ತೆ ಸರ್? ಅದು ನಮ್ಮ ಪಾರ್ಟಿ ಏನು ತೀರ್ಮಾನ ಮಾಡ್ತದೆ ಅದು ಬಿಟ್ಟಿದ್ದು, ಅದು ಹೈಕಮಾಂಡ್ ಬಿಟ್ಟಿದ್ದು. ಅದು ನಾನು ಅದ್ರ ಬಗ್ಗೆ ಏನು ಹೇಳಲ್ಲ, ನನಗೆ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ. ಒಟ್ಟೊಳಗೆ BJPನ ದೂರ ಇಟ್ಟಿದ್ದಾರೆ. BJP ಮತ್ತು ಅಲೈನ್ಸ್ ಪಾರ್ಟಿನ ದೂರ ಇಡೋವಂಥದ್ದು ಯಾವಾಗಲೂ ಕೂಡ ನಮ್ಮ ಪದ್ಧತಿ ಇದೆ. ಅದನ್ನು ಸಾಧ್ಯತೆಗಳಿದಾವೆ ಸರ್. ಪಾರ್ಟಿಯವ್ರು ಏನು ಮಾಡ್ತಾರೋ ನೋಡಬೇಕು, ಅದು ನನಗೆ ಗೊತ್ತಿಲ್ಲ. ಅದು ಕೇರಳದಲ್ಲಿ ನಿರೀಕ್ಷೆ ಹೆಂಗೆ ಬಂದಿದೆ ಸರ್? ನಿರೀಕ್ಷೆಗಿಂತ ಚೆನ್ನಾಗಿ ಬಂದಿದೆ. ನಾನು 2/3 ಬರ್ತದೆ ಅಂತ ಹೇಳಿದ್ದೆ. ಕೇರಳಲ್ಲಿ 2/3 ಮೆಜಾರಿಟಿ ಬರ್ತದೆ ಅಂತ. ಸೊ ಇಷ್ಟಿದೆ ಸರ್. ನೀವು ಹೋದ ಕಡೆ ಕಾಂಗ್ರೆಸ್ಗೆ ಸೋಲು ಆಯಿತು ಅನ್ನೋದನ್ನ BJP ಈಗ ಹೇಳ್ತಾ ಇದ್ದಾರೆ. BJP ನಾಯಕರು ಈಗ ಆಯಿತು ಅವರೆಲ್ಲ, ಈಗ ಆಯ್ತಪ್ಪ, ಈಗ ನಮ್ಮಲ್ಲಿ ಯಾಕೆ ಬಂದಿರಲ್ಲ BJP ಅವರೆಲ್ಲ? ಯಾಕೆ ಈಗ BJP ಅವರೆಲ್ಲ ಹೋಗಿದ್ರಲ್ಲ ಬಾಗಲಕೋಟೆಗೆ, ದಾವಣಗೆರೆಗೆ, ಯಾಕೆ ಸೋತ್ಬಿಟ್ಟಲ್ಲಿ BJP? ಎಲ್ಲ ಏನೋ ಮಾತಾಡಬೇಕು, ನೀವು ಕೇಳ್ತೀರಿ, ನೀವು ಒಂದಷ್ಟು ಏನೋ ತೋರಿಸ್ತೀರಿ, ಟೀಕೆ ಮಾಡ್ತೀರಿ. ನಿಮ್ಮ TVನೂ ನಡಿಬೇಕು, ಅವ್ರ ಮಾತು ನಡಿಬೇಕು, ಅದಕ್ಕೆ ನಡೆಸ್ತಾ ಇದ್ದಾರೆ ಅಷ್ಟೇ ಸರ್. ದಾವಣಗೆರೆ ಫಲಿತಾಂಶ ಬರೋದಕ್ಕಿಂತ ಮುಂಚೆ ಸರ್ ಕೆಲವೊಂದಿಷ್ಟು ಪಕ್ಷದಲ್ಲಿ ಆದಂಥದ್ದು ಬದಲಾವಣೆ, ಹೈಕಮಾಂಡ್ ತಗೊಂಡಂಥ ನಿರ್ಧಾರ ಬೇಗನೆ ತೆಗೆದುಕೊಂಡು ದುಡುಕಿ ನಿರ್ಧಾರ ಅಂತ ಅನಿಸ್ಲಿಲ್ವ ಸರ್? ಏನೇನಿಲ್ಲ, ಪಾರ್ಟಿ ಏನು ತೊಗೋಬೇಕು, ಯಾವ ಟೈಮಲ್ಲಿ ಎಲ್ಲ ಗೊತ್ತಾದ ಮೇಲೆ ಏನು ತೊಗೋಬೇಕು ವಿತ್ ಪ್ರೂಫು ತೆಗೆದುಕೊಂಡಿದೆ. ಎಲ್ಲ ಮಾಹಿತಿ ತೆಗೆದುಕೊಂಡಿದೆ. ಮುಖ್ಯಮಂತ್ರಿಗಳಿಗೂ ಗೊತ್ತಿತ್ತು, ಹೈಕಮಾಂಡ್ಗೂ ಗೊತ್ತಿತ್ತು, ನಮಗೂ ಗೊತ್ತಿತ್ತು, ಮಾಡಿದವ್ರಿಗೂ ಗೊತ್ತಿತ್ತು. ಅದನ್ನೇ ಬದಲಾವಣೆ ಇಲ್ವಾ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.